ಜಿಲ್ಲೆ ಹಾಗೂ ರಾಜ್ಯದಲ್ಲಿ ತಲೆದೋರಿರುವ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಕೊಡಗು ಜಿಲ್ಲಾ ಸಮಿತಿಯು ಜನಾಗ್ರಹ ಸಮಾವೇಶವನ್ನು ಹಮ್ಮಿಕೊಂಡಿದೆ. ಈ ಕುರಿತು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಎಸ್ಡಿಪಿಐ ಜಿಲ್ಲಾಧ್ಯಕ್ಷ ಹಾಗೂ ನಗರಸಭೆ ಸದಸ್ಯರಾದ ಅಮೀನ್ ಮೊಹಿಸಿನ್, ಜನವರಿ 18ರಂದು ಬೆಳಗ್ಗೆ 10:30 ಗಂಟೆಗೆ ನಗರದ ಎವಿ ಶಾಲೆ ಬಳಿಯಿಂದ ಮೆರವಣಿಗೆ ಆರಂಭಗೊಂಡು ಗಾಂಧಿ ಮೈದಾನದಲ್ಲಿ ಸಭಾ ಕಾರ್ಯಕ್ರಮ ನಡೆಯಲಿದೆ. ಎಸ್ಡಿಪಿಐ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್, ಉಪಾಧ್ಯಕ್ಷ ದೇವನೂರು ಪುಟ್ಟನಂಜಯ್ಯ ಸೇರಿದಂತೆ ಪ್ರಮುಖರು ಪಾಲ್ಗೊಳ್ಳಲಿದ್ದಾರೆ. ಜನರ ದಿಕ್ಕು ತಪ್ಪಿಸುವವರ ವಿರುದ್ಧ ಎಸ್ಡಿಪಿಐ ಹೋರಾಟ ನಿರಂತರವಾಗಿರಲಿದೆ ಎಂದರು. ಮತದಾರರ ಪಟ್ಟಿ ಪರಿಷ್ಕರಣೆ ಸಂವಿಧಾನ ಬಾಹಿರ ಕ್ರಮವಾಗಿದ್ದು, ತಕ್ಷಣ ಇದನ್ನು ಕೈಬಿಡಬೇಕು. ಅನರ್ಹರನ್ನು ಮತದಾರರ ಪಟ್ಟಿಯಿಂದ ತೆಗೆಯುವ ಬದಲು ಅರ್ಹ ಮತದಾರರ ದಾಖಲೆಗಳನ್ನು ಅಸಿಂಧು ಮಾಡಿ ದೇಶದ ಪೌರತ್ವದಿಂದ ಹೊರಗಿಡುವ ದೊಡ್ಡ ಷಡ್ಯಂತ್ರ ನಡೆಯುತ್ತಿದ್ದು, ಇದು ಬಹಳ ಅಪಾಯಕಾರಿ ಹೆಜ್ಜೆ. ಚುನಾವಣಾ ಪ್ರಕ್ರಿಯೆಯ ಪಾರದರ್ಶಕತೆಗೆ ಧಕ್ಕೆ ಉಂಟು ಮಾಡಲಿದೆ ಎಂದು ಕಿಡಿಕಾರಿದ್ರು. ಪೂರ್ಣ ಬಹುಮತ ಪಡೆದು ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಮೌನ ವಹಿಸದೆ ಕೂಡಲೇ ಮಂತ್ರಿಮಂಡಲ ಸಭೆ ಕರೆದು ಸಿಂಗಲ್ ಅಜೆಂಡಾದಲ್ಲಿ ಇದರ ವಿರುದ್ಧ ಠರಾವು ಪಾಸ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳುಹಿಸಬೇಕೆಂದು ಆಗ್ರಹಿಸಿದರು. ಈಗಾಗಲೇ 19 ರಾಜ್ಯಗಳಲ್ಲಿ ಹೆಚ್ಚು ಕಮ್ಮಿ 6ರಿಂದ 7 ಕೋಟಿ ಜನರನ್ನ ಮತಪಟ್ಟಿಯಿಂದ ಹೊರಗಿಡಲಾಗಿದೆ. ಇದು ಸಣ್ಣ ವಿಚಾರವಲ್ಲ. ಇಷ್ಟು ದೊಡ್ಡ ಜನಸಂಖ್ಯೆ ದೇಶದಿಂದ ಹೊರದೇಶದಿಂದ ಭಾರತ ದೇಶಕ್ಕೆ ಬರೀ 11 ರಾಜ್ಯಗಳ ಲೆಕ್ಕಾಚಾರವನ್ನು ಹೇಳ್ತಾರೆ. ಇನ್ನು ಉಳಿದಂತಹ ಎಲ್ಲ ರಾಜ್ಯ 30 ರಾಜ್ಯಗಳಲ್ಲಿ ಇವತ್ತು SIR ಪ್ರಕ್ರಿಯೆ ನಡೆದರೆ 15-20 ಕೋಟಿ ಜನರು ಇವತ್ತು ಮತಕ್ಷೇತ್ರದಿಂದ ಮತದಾನದ ಒಂದು ಹಕ್ಕಿನಿಂದ ವಂಚಿತರಾಗ್ತಾರೆ. ಇವತ್ತು ಒಂದಲ್ಲ ಒಂದು ಕಾರಣವನ್ನು ಹೇಳಿ ಎಲ್ಲರ ಪೌರತ್ವವನ್ನು ಪ್ರಶ್ನೆ ಮಾಡತಕ್ಕಂತಹ, ಅದರಲ್ಲೂ ಕೂಡ ಅವರಲ್ಲಿ ಹಲವಾರು ದಾಖಲಾತಿಗಳನ್ನು ಕೇಳುವಂತಹ ಒಂದು ಶೋಚನೀಯ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ. ಒಬ್ಬ ಮನುಷ್ಯನನ್ನ, ಒಬ್ಬ ವ್ಯಕ್ತಿ ಇವತ್ತು ಅವನ ಮತಪಟ್ಟಿಯಲ್ಲಿ ಈಗ ಪ್ರಸಕ್ತ ಇವತ್ತಿನವರೆಗೆ ಈಗ ಅವನ ಕ್ಷೇತ್ರದಲ್ಲಿ ಮತಪಟ್ಟಿಯಲ್ಲಿ ಅವನ ಹೆಸರಿದ್ರೆ ಈ ಕ್ಷಣದಿಂದಲೇ ಅದು ಅಸಿಂಧು ಆಗಿದೆ. ಮತಪಟ್ಟಿಯಲ್ಲಿರ್ತಕ್ಕಂಥ ಹೆಸರು ಸಿಂಧಲ್ಲ. ಯಾವಾಗ ಸಿಂಧ ಆಗ್ತದೆ ಅಂತ ಹೇಳಿದ್ರೆ 2002ರ ಮತಪಟ್ಟಿಯಲ್ಲಿ ಅದನ್ನ ಮ್ಯಾಪಿಂಗ್ ಮಾಡಿದರೆ ಮಾತ್ರ ಅದು ಸಿಂಧು ಆಗುತ್ತೆ. ಅದರಲ್ಲೂ 108 ಸಿಂಧು ಆಗದಿದ್ರೆ, ಅದೇ ಪ್ರೊಜಿನಿ ಆಗದಿದ್ರೆ, ಮ್ಯಾಪಿಂಗ್ ಆಗದಿದ್ರೆ ನಂತರ ಹಲವಾರು ದಾಖಲಾತಿಗಳನ್ನು ಕೊಡಬೇಕು. ಒಂದು, ಅವನ ಬರ್ತ್ ಸರ್ಟಿಫಿಕೇಟ್ ಕೊಡಬೇಕು. 1969ನೇ ಇಸ್ವಿ ನಂತರ ಆಗಿತ್ತು ಬರ್ತ್ ಅಂಡ್ ಡೆತ್ ಸರ್ಟಿಫಿಕೇಟ್, ಬರ್ತ್ ಅಂಡ್ ಡೆತ್ ಕಾಯ್ದೆ ಜಾರಿಗೆ ಬಂದಿರೋದು. ಆದ್ರೆ ಹಿಂದೆ ಯಾರಿಗೂ ಕೂಡ ಬರ್ತ್ ಸರ್ಟಿಫಿಕೇಟ್ ಕಡ್ಡಾಯವಾಗಿರಲಿಲ್ಲ. ಆಗ 60-80 ವರ್ಷ ಪ್ರಾಯದ ಜನರು ಇದು ಬರ್ತ್ ಸರ್ಟಿಫಿಕೇಟ್ಗಾಗಿ ಎಲ್ಲಿ ಹೋಗೋದು? ಯಾವ ಒಂದು ದೂರಗಾಮಿ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮವನ್ನು ಹಾಕಿದ್ದಾರೆ? ಇವತ್ತು ಇರ್ತಕ್ಕಂತಹ ಹಿರಿಯ ನಾಗರಿಕರು, ಹಿರಿಯ ಪೌರರು ಇವತ್ತು ಬರ್ತ್ ಸರ್ಟಿಫಿಕೇಟ್ಗಾಗಿ ಕಚೇರಿಯಿಂದ ಕಚೇರಿಗೆ, ಅದು ಕೂಡ ಬರ್ತ್ ಸರ್ಟಿಫಿಕೇಟ್ ಪ್ರಕ್ರಿಯೆ ಎಷ್ಟೊಂದು ಟಫ್ ಮಾಡಿದ್ದಾರೆ ಅಂದರೆ, ಮೊದಲು ಅಪ್ಲಿಕೇಶನ್ ಸ್ಥಳೀಯ ಸಂಸ್ಥೆಗೆ ಹಾಕಬೇಕು. ಸ್ಥಳೀಯ ಸಂಸ್ಥೆ ಆ ಬರ್ತ್ ಸರ್ಟಿಫಿಕೇಟ್ ಇಲ್ಲ ಅಂತ ಹೇಳಿ ಅವರು ಪೊಲೀಸ್ ಠಾಣೆಗೆ ಕಳಿಸ್ಕೊಡ್ತಾರೆ. ಪೊಲೀಸ್ ಠಾಣೆಯಲ್ಲಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಆಗಬೇಕು. ತದನಂತರ ಸೂಪರಿಂಟೆಂಡೆಂಟ್ ಪೊಲೀಸ್ ಕಚೇರಿಗೆ ಕಳಿಸ್ತಾರೆ. ಅಲ್ಲಿ ಸೆಕೆಂಡ್ ಲೆವೆಲ್ ಸ್ಕ್ರೂಟ್ನಿ ಆಗಬೇಕು. ತದನಂತರ ಅವರು ಸರ್ಟಿಫೈ ಮಾಡಿದರೆ ಇವರು ಇಲ್ಲೇ ಹುಟ್ಟಿರೋದು, ಇವ್ರಿಗೆ ಕೊಡ್ಬೋದು ಅಂತ ಹೇಳಿದ ನಂತರ ಕೂಡ ನಗರಸಭೆಗೆ ಬರ್ತದೆ. ನಗರಸಭೆಯಲ್ಲಿ ಅಲಭ್ಯ ಸರ್ಟಿಫಿಕೇಟ್ ಅನ್ನು ಕೊಡ್ತಾರೆ. ನಮ್ಮಲ್ಲಿ ನಿಮ್ದು ಯಾವುದೇ ಬರ್ತ್ ಸರ್ಟಿಫಿಕೇಟ್ ಲಭ್ಯ ಇಲ್ಲ ಅಂತ. ನಂತರ ಅದನ್ನು ಕೋರ್ಟಿಗೆ ತೆಗೆದುಕೊಂಡು ಹೋಗಬೇಕು. ಕೋರ್ಟ್ನಲ್ಲಿ 3 ಅಪಿಯರೆನ್ಸ್ ಆಗಬೇಕು. 3 ಅಪಿಯರೆನ್ಸ್ ಆದ ನಂತರ ಅವರಿಗೆ ಪುನಃ ಕೋರ್ಟ್ ಸ್ಥಳೀಯ ಸಂಸ್ಥೆಗೆ ಆದೇಶ ಕೊಡ್ತದೆ. ಈ ಪ್ರಕ್ರಿಯೆ ಆಗುವಾಗ 6-8 ತಿಂಗಳು ನಡೆಯುತ್ತೆ. ಯಾವ ಹಿರಿಯ ನಾಗರಿಕನಿಗೆ ಇದನ್ನ ಸಾಬೀತು ಮಾಡಲಿಕ್ಕೆ ಆಗ್ತದೆ ಹೇಳಿ ನೋಡೋಣ? ಕೃಷಿ ಮಾಡಿಕೊಂಡು ಬದುಕುತ್ತಿರುವ ರೈತರ ಜಮೀನನ್ನು ಸಿಐಡಿ ವ್ಯಾಪ್ತಿಗೆ ತಂದು ಸೆಕ್ಷನ್ 4ರಡಿ ನೋಟಿಸ್ ಜಾರಿ ಮಾಡಿರುವುದು ಖಂಡನೀಯವಾಗಿದ್ದು, ಸೆಕ್ಷನ್ 57ರಡಿ ಜಮೀನನ್ನು ಸಕ್ರಮಗೊಳಿಸಬೇಕು. ಮಾನವ ವನ್ಯಪ್ರಾಣಿ ಸಂಘರ್ಷದಿಂದ ಕೊಡಗಿನ ಕೃಷಿ ಕಾರ್ಮಿಕರು ಹಾಗೂ ಜನಸಾಮಾನ್ಯರು ಪ್ರಾಣ ಕಳೆದುಕೊಳ್ತಿದ್ದು, ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದರೂ ಸಮಸ್ಯೆ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳುವಲ್ಲಿ ವಿಫಲವಾಗ್ತಿವೆ. ಅಧಿಕಾರಿಗಳು, ಜನಪ್ರತಿನಿಧಿಗಳು ಸಂತ್ರಸ್ತ ಕುಟುಂಬಗಳಿಗೆ ಸಾಂತ್ವನ ಹೇಳಿ ಪರಿಹಾರದ ಚೆಕ್ ವಿತರಿಸಿದ್ರೆ ಸಾಕಾಗಲ್ಲ. ಸಮಸ್ಯೆಯ ಶಾಶ್ವತ ಪರಿಹಾರಕ್ಕೆ ಯೋಜನೆ ರೂಪಿಸಬೇಕು ಎಂದು ಒತ್ತಾಯಿಸಿದರು. ಜಿಲ್ಲೆಯಲ್ಲಿ ನಿವೇಶನ ಹಾಗೂ ವಸತಿ ವಂಚಿತರು ಸಾಕಷ್ಟಿದ್ದು, ಶೀಘ್ರ ವಸತಿ ನಿವೇಶನ ಹಂಚಬೇಕು. ನಮೂನೆ 50, 53, 57 ಹಾಗೂ 94C, 94CC ಫಾಸ್ಟ್ ಟ್ರ್ಯಾಕ್ ಸಮಿತಿ ರಚಿಸಿ ಸಕ್ರಮಗೊಳಿಸಬೇಕು. ಜೀವನದಿ ಕಾವೇರಿ ಮಲಿನಗೊಳ್ಳದಂತೆ ಕ್ರಮ ವಹಿಸಬೇಕೆಂದು ಅಮೀನ್ ಮೊಹಿಸಿನ್ ಒತ್ತಾಯಿಸಿದರು.
ಇದರಲ್ಲಿ ಜಾತಿ ಅಲ್ಲ, ಬಡವರನ್ನ ಎಲ್ಲರನ್ನ ಸಿಕ್ಕಾಕ್ಸಿದ್ದಾರೆ. ಅವರಿಗೆ ಮತ ಸಿಗದ, ಪಾಸಿಟಿವ್ ಇರದ ಎಲ್ಲರನ್ನ ಇವತ್ತು ಇದರಿಂದ ಹೊರಗಿಟ್ಟಿದ್ದಾರೆ. ಹೇಳಿಕ್ಕೆ ದೊಡ್ಡ ದೊಡ್ಡ ಸ್ಪೆಷಲ್ ಇಂಟೆನ್ಸಿವ್ ಡಿವಿಷನ್, ರೈತರ ದೊಡ್ಡ ದೊಡ್ಡ ಲೇಬಲ್ಗಳನ್ನ ಇಟ್ಟು ಮನುಷ್ಯರಿಗೆ ಅರ್ಥ ಆಗದ ಭಾಷೆಯಲ್ಲಿ ಅದಕ್ಕೊಂದು ವಿಶ್ಲೇಷಣೆಯನ್ನು ಕೊಟ್ಟು ಜನರನ್ನ ಇಕ್ಕಟ್ಟಿಗೆ ಸಿಗಿಸುವಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದೆ. ಇದನ್ನ ಪ್ರಶ್ನೆ ಮಾಡಬೇಕಲ್ಲ ರಾಜ್ಯ ಸರ್ಕಾರ, ಇದನ್ನ ಪ್ರಶ್ನೆ ಮಾಡಬೇಕಲ್ಲ. ಈ ಸ್ಪೆಷಲ್ ಇಂಟೆನ್ಸಿವ್ ಡಿವಿಷನ್ ಅನ್ನ ಪೂರ್ಣ ಬಹುಮತ ಇರ್ತಕ್ಕಂತಹ ಈ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ? BLOಗಳು ಇದಕ್ಕೆ ಕಾರ್ಯಪ್ರವೃತ್ತರಾಗಿದ್ದಾರೆ. BLOಗಳು ಸ್ಪಂದನೆ ನೀಡ್ತಾ ಇಲ್ಲ. ಸರ್ಕಾರ ವಿಶೇಷವಾಗಿರ್ತಕ್ಕಂಥ ಮಂತ್ರಿಮಂಡಲವನ್ನು ಪಡಿಬೇಕು, ಸದನವನ್ನು ಪಡೆಯಬೇಕು, ಸಿಂಗಲ್ ಎಜೆಂಡಾದಲ್ಲಿ ಇದರ ವಿರುದ್ಧ ಕಲಾವು ಪಾಸ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಡ್ಬೇಕು. ಇಲ್ಲದಿದ್ದರೆ ಈ ದೇಶದಲ್ಲಿ ಹೆಚ್ಚಿನ ಜನಸಂಖ್ಯೆಗೆ ಇವತ್ತು ಪೌರತ್ವವನ್ನ ಇವತ್ತು ಕಳ್ಕೊಳ್ಳುವಂತಹ ಪ್ರವೃತ್ತಿ ಇದೆ. ಇದನ್ನು ವಿರೋಧಿಸಿ ನಾವು ದೊಡ್ಡ ಜನಾಗ್ರಹ ಸಮಾವೇಶವನ್ನು 18ನೇ ತಾರೀಕಿಗೆ ಬೀದಿಗಿಳಿದು ಹೋರಾಟ ಮಾಡ್ತೀವಿ. ಇದರಲ್ಲಿ ಎಲ್ಲರನ್ನ ಒಳಗೊಂಡಿರ್ತಕ್ಕಂಥ ಹೋರಾಟ. ಅದೇ ರೀತಿಯಲ್ಲಿ ಕೊಡಗಿನಲ್ಲಿ ಜ್ವಾಲಾಂತರ ಸಮಸ್ಯೆ ಆಗಿರ್ತಕ್ಕಂಥ ಕೃಷಿ ಭೂಮಿಯ ವಿಚಾರ, ರೈತರ ಕೃಷಿ ಭೂಮಿ ನಿಮಗೆ ಗೊತ್ತಿದೆ. ಒಂದು ಸದನ ಸಮಿತಿಯಲ್ಲಿ ಈಗಾಗಲೇ ಒಂದು ಸಮಿತಿ ರಚನೆ ಆಗಿದೆ. ಸಮಿತಿ ಇವತ್ತು ಆ ವಿಚಾರದಲ್ಲಿ ಕಾನೂನು ತೊಡಕಿನ ವಿಚಾರದಲ್ಲಿ ಇವತ್ತು ಗಹನವಾದಂತಹ ಅಧ್ಯಯನವನ್ನು ಮಾಡ್ತಾ ಇದೆ. ಆದ್ರೆ ಇದನ್ನ ಅಧ್ಯಯನ ಮಾಡಿ ಪುನಃ ಕಾನೂನಿನ ತೊಡಕನ್ನ ಇವತ್ತು ಪ್ರದರ್ಶನ ಮಾಡಿದ್ರೆ ಆಗೋದಿಲ್ಲ. ಈ ಸಮಸ್ಯೆಯನ್ನು ಬಗೆಹರಿಸಬೇಕು. ಇಲ್ಲಿ ನಮ್ಮ ಭೂಮಿಯನ್ನ ನೆಗೆತೋಪು ಬೆಳೆಸಲಿಕ್ಕೆ ಕಂದಾಯ ಇಲಾಖೆಗೆ ಅದನ್ನು ಕೊಟ್ಟಿರುವಾಗ ಅದನ್ನ ಹಿಂದಕ್ಕೆ ಪಡೆದು ಫಲಾನುಭವಿಗಳಿಗೆ CAT ವ್ಯಾಪ್ತಿಯಿಂದ ಹೊರಗೆ ತಂದು ಅದನ್ನ ಅವರಿಗೆ ಜಮೀನಿಗೆ ಸಕ್ರಮ ಮಾಡಿಕೊಡ್ಲಿಕ್ಕೆ ಏನ್ ಸಮಸ್ಯೆ ಇದೆ? ಬಾಲಸುಬ್ರಹ್ಮಣ್ಯ ಅವರ ವರದಿ ಪ್ರಕಾರ ಈಗಾಗಲೇ ಟಾಟಾ ಅವರ ಕೈಯಲ್ಲಿ 7,500ಕ್ಕಿಂತ ಹೆಚ್ಚು ಕಂದಾಯ ಭೂಮಿ ಅವರ ಕೈಯಲ್ಲಿದೆ. ಕಿತ್ಕೊಳ್ಳಿಕ್ಕೆ ಆಗೋದಿಲ್ಲ ಅವರಿಗೆ. ರೈತರ 2 ಎಕರೆ 3 ಎಕರೆ ಅಲ್ಲ CAT ಲ್ಯಾಂಡ್ಗೆ ಇಷ್ಟೊಂದು ಕಾನೂನು ಇಡ್ತೀರಾ, ಅದನ್ನ ಕಿತ್ಕೊಂಡು ಬಡವರಿಗೆ ಹಂಚಲಿಕ್ಕೆ ಆಗೋದಿಲ್ಲ. ಒಂದಲ್ಲ ಒಂದು ನೆಪ ಒಡ್ಡಿ ಇಂತಹ ಸಮಸ್ಯೆಗಳನ್ನು ವಿಳಂಬ ಮಾಡಿ ಸುಮ್ಮನೆ ಜನರನ್ನ ದಿಕ್ಕು ತಪ್ಪಿಸುವಂತ ಕೆಲಸಕ್ಕೆ ಯಾರು ಕೂಡ ಮುಂದಾಗಬೇಕು. ಇದಕ್ಕೆ ಗಟ್ಟಿ ಧ್ವನಿಯಿಂದ ಇದನ್ನು ಕೂಡ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ರೈತರ ಪರವಾಗಿ ಇವರು ಹೋರಾಟಕ್ಕೆ ಮುಂದಾಗಿದೆ. ಮತ್ತು ನಿರಂತರವಾಗಿ ಪ್ರಾಣಿ ಮಾನವ ಸಂಘರ್ಷ ಅದು ಯಾವ ಸರ್ಕಾರ ಬಂದರೂ ಬಗೆಹರಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಿರಂತರವಾಗಿ ಸಾವುಗಳು ಆಗ್ತಾ ಇದೆ. ಒಂದು ಸಮಿತಿ ಇದೆ, ಸಮಿತಿಯ ಒಂದು ಸದಸ್ಯರು ನಮ್ಮ ಜಿಲ್ಲೆಯಲ್ಲಿದ್ದಾರೆ. ಅವರು ಮೊದಲು ಅದನ್ನೇ ಮಾಡ್ತಾ ಇದ್ರು, ಈಗಲೂ ಅದನ್ನೇ ಮಾಡ್ತಾ ಇದ್ದಾರೆ. ಎಲ್ಲಿ ಸಾವು ಸಂಭವಿಸ್ತದೆ ಅಲ್ಲಿ ಹೋಗಿ ಸಾಂತ್ವನ ಹೇಳಿ ಮೊದಲು ಹಣ ಬಿಡುಗಡೆ ಹೋರಾಟ ಮಾಡ್ತಾ ಇದ್ರು. ಈಗಲೂ ಹಣವನ್ನು ಬಿಡುಗಡೆ ಮಾಡಿ ಅವರಿಗೆ ಮನೆಯವರಿಗೆ ಸಾಂತ್ವನದ ಚೆಕ್ಗಳನ್ನು ಕೊಟ್ಟು ಬರ್ತಾ ಇದ್ದಾರೆ. ಇದಲ್ಲ ಶಾಶ್ವತ ಪರಿಹಾರಕ್ಕೆ ಸರ್ಕಾರಗಳ ಯೋಜನೆ ಆಗಬೇಕಲ್ಲ. ಸುದ್ದಿಗೋಷ್ಠಿಯಲ್ಲಿ ಎಸ್ಡಿಪಿಐ ಜಿಲ್ಲಾ ಉಪಾಧ್ಯಕ್ಷ ಮಂಜೂರ್ ಅಲಿ, ಕಾರ್ಯದರ್ಶಿ ಮೇರಿ ವೇಗಸ್, ಸದಸ್ಯ ಅಬ್ದುಲ್ ಅಡ್ಕರ್, ನಗರಾಧ್ಯಕ್ಷ ಮೊಹಮ್ಮದ್ ಅಲಿ, ನಗರಸಭಾ ಸದಸ್ಯೆ ನೀಮಾ ಅರ್ಷದ್ ಹಾಜರಿದ್ದರು.